ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 12 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ಈಗ ಮಣ್ಣು ನೋಡ್ರಿ ತಾವು ಎಷ್ಟು ಚೆನ್ನಾಗಿದೆ ಅಂತ ತಮಗೆ ಗೊತ್ತಾಯ್ತದೆ. ಇಲ್ಲಿ ಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಮಾಡಿದ್ದಾರೆ ಸ್ನೇಹಿತರೆ. ಆ ತೋಟದಲ್ಲಿ ತೆಂಗು ಅಡಿಕೆ ಎಲ್ಲ ಹಾಕಿದ್ರೆ ತುಂಬ ಸಾಲಿಡಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ, ಈ ಜಾಗದಲ್ಲಿ ನಿಮಗೆ ಒಳ್ಳೆ ಬೆಳೆಗಳನ್ನ ಬೆಳೀಲಿಕ್ಕೆ ತುಂಬ ಯೋಗ್ಯವಾಗಿರುವಂತಹ ಒಂದು ಜಾಗ, ತುಂಬ ಚೆನ್ನಾಗಿದೆ. ಇವರು ಮಳೆಗಾಲದಲ್ಲಿ ಕಲ್ಟಿವೇಷನ್ ಮಾಡಿದರು, ಅಂದರೆ ಬೆಳೆನ ಹಾಕಿದರು. ಹುಳ್ಳಿ, ಜೋಳ ಈ ಥರ ಕೆಲವೊಂದು ಪದಾರ್ಥಗಳನ್ನ ಹಾಕ್ಕೊಂಡಿದ್ರು ಸ್ನೇಹಿತರೆ. ಇದ್ರ ಪಕ್ಕದಲ್ಲೆಲ್ಲ ನಿಮಗೆ ಬೋರ್ ಹಾಕ್ಕೊಂಡು ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಬೆಳೆಗಳನ್ನ ಬೆಳೀತಿದ್ದಾರೆ. ಈ ಕಡೆ ಸಾಮಾನ್ಯವಾಗಿ ನಿಮಗೆ ಅರಿಶಿನ, ಜೋಳ, ಟೊಮೊಟೊ, ಇನ್ನು ಸ್ವಲ್ಪ ತರಕಾರಿಗಳನ್ನ ಕ್ಯಾರೆಟು, ಬೀನ್ಸು, ಹಿಂಗೆ ಬೀಟ್ರೂಟ್ ಈ ಥರದ್ದೆಲ್ಲ ಬೆಳೀತಾರೆ. ಅಂದರೆ ನಿಮಗೆ ಇಷ್ಟೇ ಅರ್ಥ, ಮಣ್ಣು ಚೆನ್ನಾಗಿದೆ, ವಾಯುಮಾಲಿನ್ಯ ಚೆನ್ನಾಗಿದೆ, ಸುತ್ತಮುತ್ತ ಪರಿಸರ ತುಂಬ ಚೆನ್ನಾಗಿದೆ. ನೋಡಲಿಕ್ಕೆ ಬೆಟ್ಟದ ವ್ಯೂ ಕೂಡ ಹತ್ತಿರದಲ್ಲೇ ಇದೆ. ವಿಲೇಜ್ ಕೂಡ ನಮಗೆ ನಿಯರ್ ಆಗಿದೆ. ಇಷ್ಟೆಲ್ಲ ಅನುಕೂಲ ಇದೆ ಸ್ನೇಹಿತರೆ. ಆದರೆ ಈ ಜಾಗ ಬಂದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟರ್ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟರ್, ಮೈಸೂರಿಗೆ 80 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 80 ಕಿಲೋಮೀಟರ್ ಆಗುತ್ತೆ. ಪ್ರತಿಯೊಂದು ಕೂಡ ಅನುಕೂಲಕರವಾಗಿದೆ. ನಾವಿಲ್ಲಿ ಒಳ್ಳೆ ಬೋರ್ ಹಾಕ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ನಾವಿಲ್ಲಿ ಒಳ್ಳೆ ವ್ಯವಸಾಯ, ಅದು ನಮಗೆ ಹೇಗೆ ಯಾವುದು ತೋಟ ಮಾಡಬೇಕು ಅಂತಲೋ ಇಲ್ಲ ಒಂದು ಬೆಳೆ ಬೆಳಿಬೇಕು ಅಂತಲೋ, ಒಂದು ಆರೋಗ್ಯ ದೃಷ್ಟಿ ನಾವು ಇಟ್ಕೊಂಡು ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಬೆಳೆಯಲಿಕ್ಕೆ ಶುರು ಮಾಡಬೇಕು ಸ್ನೇಹಿತರೆ. ಯಾಕಪ್ಪ ಮಿಶ್ರ ಬೆಳೆಗಳನ್ನ ಬೆಳೆಯೋಕ್ಕೆ ಶುರು ಮಾಡಬೇಕು ಅಂತ ಹೇಳಿದ್ರೆ, ಇಂದು ಕೂಡ ಒಂದು ಪೇಪರಲ್ಲಿ ಒಂದು ಚಿಕ್ಕ ಹುಡುಗಿಗೆ ಈಗಲೇ ಹಾರ್ಟ್ ಅಟ್ಯಾಕ್ ಅಂತಂದರೆ ತುಂಬ ಬೇಜಾರಿನ ಸಂಗತಿ ಅನಿಸುತ್ತೆ ಒಂದು ಕಡೆ ನೋಡೋಕೆ ಹೋದರೆ. ಆದರೆ ಇನ್ನೊಂದು ಕಡೆ ನಾವು ನೋಡಿದಾಗ ನಾವು ತಗೊಳ್ಳೋ ಆಹಾರ ಎಲ್ಲೋ ಏನೋ ಹೆಚ್ಚು ಕಡಿಮೆ ಆಯ್ತಿದೆ ಅಂತ. ಹಣ್ಣಾಗಿರ್ಬೋದು, ನಾವು ಅಡುಗೆಗೆ ಉಪಯೋಗಿಸುವಂಥ ಎಣ್ಣೆ ಆಗ್ಬೋದು, ಇಲ್ಲ ನಾವು ತಿನ್ನೋ ಪದಾರ್ಥಗಳೇ ಆಗ್ಬೋದು. ನಾವು ಯಾವುದನ್ನು ಅಂತ ಕರೆಕ್ಟಾಗಿ ಯಾವುದನ್ನು ನಿಖರವಾಗಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಮಕ್ಕಳು ಸಣ್ಣ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬ ಕಡಿಮೆ ಇತ್ತು, ಇತ್ತೀಚೆಗೆ ತುಂಬ ಜಾಸ್ತಿ ಆಯ್ತಾ ಇದ್ದಾವೆ ಪ್ರತಿಯೊಂದು ಕಡೆನೂ. ಇದನ್ನು ತಡೆಗಟ್ಟಬೇಕು ಅಂತ ನಿಜವಾಗ್ಲೂ ಹೇಳ್ತೀನಿ. ತಪ್ಪು ತಿಳ್ಕೊಬಿಟ್ಟು ಪ್ರತಿಯೊಂದು ವ್ಯಕ್ತಿನೂ ಇರುವಂಥವರು ಒಳ್ಳೆ ತೋಟ ನೋಡಿ, ಈ ಥರ ಒಳ್ಳೆ ತೋಟಗಳನ್ನ ಮಾಡಿದಾಗ ಎಷ್ಟು ಚೆನ್ನಾಗಿದೆ ತೋಟ ನೋಡಿ. ಪಕ್ಕದಲ್ಲಿ ಒಳ್ಳೆ ನೀರಾವರಿ ಇದೆ, ಒಳ್ಳೆ ತೋಟ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಈ ಥರ ಒಳ್ಳೆ ತೋಟ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳು ಹಾಕ್ಕೊಂಡು, ಅಂದರೆ ನಮ್ಗೆ ಯಾವ ಹಣ್ಣು ಬೇಕೋ, ನೇರಳೆ ಆಗ್ಬೋದು, ಸೀಬೆ ಆಗ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ. ಯಾಕೆಂದರೆ ಮಣ್ಣು ಫಸ್ಟ್ ನಾವು ವಾಯುಮಾಲಿನ್ಯ ಪೊಲ್ಯೂಷನನ್ನು ತಡೆಗಟ್ಟಬೇಕು. ದಿನೇ ದಿನೇ ಗಾಡಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಪ್ರತಿಯೊಂದು ಕಡೆನೂ ವೆಹಿಕಲ್ಗಳು ಕಾಮನ್ ಆಗಿದ್ದಾವೆ. ಅದರಿಂದ ಬರುವಂತಹ ಹೊಗೆ ಕೂಡ ಒಂದು ಕಡೆ ಕಾರಣ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ನಾವು ಉಸಿರಾಡ್ತಿರೋದೇ ನಾವು ಕೆಟ್ಟ ಗಾಳಿ. ಅದನ್ನು ಸರಿ ಮಾಡಬೇಕು ಅಂದರೆ ನಾವು ಒಳ್ಳೆ ತೋಟ ಅಂತ ನಿರ್ಮಾಣ ಮಾಡಲೇಬೇಕು ಸ್ನೇಹಿತರೆ. ನಾವು ಏನು ಬೆಳಿತೀವಿ, ಏನು ತೊಗೋತೀವಿ, ನಾವು ಬೆಳೆದ್ರೆ ಬೆಳೆ ಆ್ಯಕ್ಚುಲಿ ಎಲ್ಲ ಕೂಡ ನಾವು ಉಪಯೋಗಿಸಲ್ಲ. ನಮಗೆ ಬೇಕಾದಷ್ಟು ಇಟ್ಕೊಂಡು ಬಾಕಿಯಿಂದ ನಾವು ಮಾರಾಟ ಮಾಡಿದಾಗ ಅದರಿಂದನೂ ಕೂಡ ನಮಗೆ ಹಣ ಬರುತ್ತೆ. ಆದರೆ ಈ ಥರ ಜಾಗಗಳು ನಮಗೆ ತುಂಬ ಚೆನ್ನಾಗಿರುತ್ತೆ. ಫಾರ್ಮ್ ಹೌಸ್ ಮಾಡ್ಕೊಂಡು ಸುಮ್ಮನೆ ಒಳ್ಳೆ ಗಾಳಿ ವಾತಾವರಣ ತಗೊಂಡು ಇದ್ದಾಗ ಪ್ರತಿಯೊಬ್ಬ ಮನುಷ್ಯ ಕೂಡ ಸಾಮಾನ್ಯವಾಗಿ ಆರೋಗ್ಯವಂತನಾಗಿರೋದ್ರಲ್ಲಿ ಆಶ್ಚರ್ಯ ಪಡಬೇಕಿದ್ದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ತುಂಬ ಆರೋಗ್ಯವಂತನಾಗಿರ್ತಾನೆ. ಅವನು ಒಳ್ಳೆ ರೀತಿಯಲ್ಲಿ ಕೂಡ ಸದೃಢವಾಗಿ
ಇಡ್ತಾರೆ ಸ್ನೇಹಿತರೆ. ನಾವು ತೋಟ ಅಂತ ಮಾಡಿದಾಗ ನಿಜವಲ್ವೇ ಬೋರ್ ಹಾಕ್ಕೊಂಡು ಇಲ್ಲಿ ನಮಗೆ ಭೂಮಿ ನೋಡಿ ಒಂದು ಮಟ್ಟವಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಭೂಮಿ ನಮಗೆ ವೇರಿಯೇಷನ್ ಇಲ್ಲ, ಮಟ್ಟ ಮಾಡಬೇಕು ಸರಿ ಮಾಡಬೇಕು ಅನ್ನೋದು ಇಲ್ಲ. ನಾನು ಯಾವಾಗಲೂ ಹೇಳೋದಿಷ್ಟೇ, ಮೊದಲು ನಮಗೆ ನೀರು ಚೆನ್ನಾಗಿದೆಯಾ, ನೀರಿನ ವಾತಾವರಣ ಚೆನ್ನಾಗಿದೆಯಾ, ಭೂಮಿ ಮಟ್ಟವಾಗಿದೆಯಾ, ಅದಕ್ಕೆ ರೋಡ್ ಇದೆಯಾ, ಇವುಗಳು ಮುಖ್ಯ ಯಾವಾಗಲೂ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ನಮ್ಗೆ ಕ್ಲಿಯರ್ ಆಗಿದ್ದಾಗ ನಮಗಿಲ್ಲಿ ಒಳ್ಳೆ ತೋಟ ಮಾಡಿ ನಾವು ಆರಾಮಾಗಿ ಒಳ್ಳೆ ಜೀವನ ನಡೆಸ್ಬೋದು ಸ್ನೇಹಿತರೆ. ಮನುಷ್ಯ ಹಣನ ಸಂಪಾದನೆ ಮಾಡ್ತಿದ್ದಾನೆ ಹೊರತು ಇತ್ತೀಚೆಗೆ ಆರೋಗ್ಯವಂತೂ ಅಲ್ಲ. ಯಾಕೆಂದರೆ ಇವತ್ತು ಪ್ರತಿಯೊಂದು ಕಡೆನೂ ಅನಾರೋಗ್ಯ ಅನ್ನೋದು ತುಂಬ ತಾಂಡವಾಡ್ತಿದ್ದಾವೆ. ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಸಿಗ್ತಾ ಇಲ್ಲ ಸುಮಾರು ಕಡೆ, ಆಯಿತಾ. ಮಕ್ಕಳಿಗೆ ಮೊದಲಾಗಿ ಪೌಷ್ಟಿಕ ಆಹಾರ ಬೇಕು, ಮೂಳೆಗಳು ತುಂಬ ಗಟ್ಟಿಯಾಗಬೇಕು ಅಂದರೆ ನಾವು ಒಳ್ಳೊಳ್ಳೆ ಪದಾರ್ಥಗಳನ್ನ ಸೇವಿಸ್ಬೇಕು ಸ್ನೇಹಿತರೆ. ನಾವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿರೋ ಸ್ನೇಹಿತರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದನ್ನು ಕೂಲಂಕುಷವಾಗಿ ತಿಳಿದಾಗ ಸತ್ಯತೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುತ್ತೆ. ಪ್ರತಿಯೊಂದು ಕಡೆನೂ ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ ಸ್ನೇಹಿತರೆ. ನಿಮ್ಮಿಂದ ನಮ್ಮಂಥವರು ಕೂಡ ಬೆಳೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.